ನಮಸ್ತೆ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ನೀರಾಯಿಸೋ ವಿಡಿಯೋ ಆಗಿಬಿಟ್ಟು ಒಂದು ವಿಡಿಯೋ ಮಾಡಿದ್ವಿ. ಅದಕ್ಕೆ ಮೇಡಮ್ ಏನು ಹಾಕ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀರಾ, ಯಾಕೆ ಈ ಥರ ನೀರಾಯಿಸ್ತಿದ್ದೀರಾ ಅಂತ ಕೇಳಿದ್ರಲ್ವಾ. ಅದೇ ಹೊಲಕ್ಕೆ ಈ ಥರ ಬದುಗಳನ್ನ ಕಟ್ತಾ ಇರೋದು. ಏನಕ್ಕಪ್ಪ ಅಂತ ಅಂದರೆ ರಾಗಿ ಬೆಳೆದಿದ್ವಿ, ಅದರೊಳಗೆ ರಾಗಿ ಬೆಳೆ ಇಟ್ಟಿದ್ದಲ್ವ, ಹಂಗಾಗಿ ಅದು ರಾಗಿ ಎಲ್ಲ ಉದುರಿರುತ್ತಲ್ಲ, ಅದಕ್ಕೆ ಅದು ನೀರು ಹಾಯಿಸಿದ್ರೆ ಮೊಳಕೆ ಹೊಡೆದು ಮತ್ತೆ ರಾಗಿ ಪೈರು ಬರುತ್ತೆ. ಹಾಗಾಗಿ ಅದಕ್ಕೆ ಸೊಪ್ಪು ಹಾಕಿದ್ರೆ, ಮುಂಚೆನೇ ಸೊಪ್ಪು ಹಾಕ್ಬಿಟ್ರೆ ಒಂಥರ ಉಳಿಸ್ಬಿಟ್ಟು ಸೊಪ್ಪು ಹಾಕ್ಬಿಟ್ರೆ ಅದು ಮತ್ತೆ ಸೊಪ್ಪೊಳಗೆ ಉಟ್ಕೊಂಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದ್ಸಲ ನೀರು ಕಟ್ಟಿ ಮತ್ತೆ ರೋಡ್ಸಿ, ಅದಾದಮೇಲೆ ಮತ್ತೆ ಇನ್ನೊಂದು ಸಲ ನೀರು ಕಟ್ಟಿ ಮತ್ತೆ ಇವಾಗ ರೋಡ್ಸಿ ಬಿಟ್ಟಿರೋದು. ರಾಗಿ ಪೈರು ಮತ್ತೆ ಹುಟ್ಟಬಾರ್ದು ಅಂತ ಮೊಳಕೆ ಎಲ್ಲ ಹೊಡೆದಿತ್ತು ರಾಗಿ ಪೈರು. ಹಾಗಾಗಿ ಇವಾಗ ಮತ್ತೆ ರೋಡ್ಸಿ ಈ ಥರ ಬದುಗಳನ್ನ ಕಟ್ಕೊಂಡು ದಳೆ ಮಾಡ್ಕೊತಾ ಇದ್ದೀವಿ ಸೊಪ್ಪು ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ಮನೆ ಹತ್ರ ಬಂದು ಈ ಥರ ದಡಿಗಳೆಲ್ಲ ಮನೆ ಹತ್ರ ಇದ್ವು. ಹಾಗೆ ಹೊತ್ಕೊಂಡು ಬಂದು ಅಲ್ಲಿ ದಡಿ ನೆಡಲಿಕ್ಕೆ ಅಂತ ಹೇಳ್ಬಿಟ್ಟು ಆರೆಕೊಲ್ಲಲ್ಲಿ ಗುಂಡಿ ಎಲ್ಲ ತೋಡ್ಕೊಂಡ್ವಿ. ಇವತ್ತು ಗುಂಡಿ ಎಲ್ಲ ಪೂರ ತೋಡ್ಕೊಂಡು ದಡಿಗಳನ್ನ ನಿಲ್ಲಿಸ್ಕೊಂಡ್ವಿ ಇಬ್ಬರು ಸೇರಿಕೊಂಡು. ಹಾಗೆ ಎಲ್ಲ ಚೆನ್ನಾಗಿತ್ತು, ಮಣ್ಣೆಲ್ಲ ಉಡಿ ಥರ ಚೆನ್ನಾಗಿ ಬಂದಿತ್ತು. ಮತ್ತು ನಾನು ಕೂಡ ಹಂಗೆ, ಯಾಕಂದರೆ ದೂರ ಆಗಿಬಿಟ್ರೆ ಮೆಸ್ಸೆಲ್ಲ ಬಿದ್ದೋಗ್ಬಿಡುತ್ತೆ ಕೆಳಗಡೆ ಅಂತ ಹೇಳಿ ದಾಪ ಹಾಕ್ಕೊಂಡು ಗುಂಡಿ ತೋಡ್ಕೊಂಡ್ವಿ. ಆಮೇಲೆ ಅದ್ರೊಳಗೂ ನವಿಲುಗಳು ಕಾಟ ಜಾಸ್ತಿ ಅಲ್ಲಿ. ನವಿಲುಗಳಂತೂ ಎಲ್ಲ ಏನು ಬೇಕೋ ಅದನ್ನು ಕುಕ್ಕೊಂಡು ತಿಂತಾನೆ ಇರ್ತವೆ. ಎಲ್ಲಿ ಏನು ಹಾಕಿದ್ರು, ಲಾಸ್ಟ್ ಟೈಮು ಹಂಗೇ ಕೊತ್ತಂಬರಿ ಸೊಪ್ಪೆಲ್ಲ ಕಿತ್ಕೊಂಡು ತಿನ್ಬಿಟ್ಟಿತ್ತು. ಎಲ್ಲ ಮೇಲೆಲ್ಲ ಅದು ಎಳೆಯದಿರುತ್ತಲ್ಲ, ಹಂಗಾಗಿ ಎಲ್ಲ ಇರ್ಕೊಂಡು ತಿನ್ಬಿಡುತ್ತೆ. ಎಲ್ಲೋದ್ರೂ ಈ ನವಿಲ್ದೊಂದು ಇದಾಗ್ಬಿಟ್ಟಿದೆ ಪಾಪ. ಸೊ ಅದಕ್ಕೋಸ್ಕರ ಮೆಸ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಏನು ಐಡಿಯಾ ಮಾಡ್ಕೊಂಡಿದ್ದೀವಿ ನವಿಲಿಗೆ ಅಂತ ಅಂದರೆ, ಈ ಥರ ಎಲ್ಲ ಸುತ್ತ ದಡಿ ಕಟ್ಕೊಂಡು ಮೆಸ್ ಕಟ್ಕೊಂಡು ಅದು ದಡಿ ಮೇಲೆ ಒಂದು 2-3 ಇದನ್ನು ವೈಯರ್ ಎಳೆದ್ಬಿಟ್ಟು ಅದ್ರ ಮೇಲೆ ಅಂದರೆ ಆ ಕಡೆ ಈ ಕಡೆ ಎಲ್ಲ ವೈಯರ್ ಎಳೆದ್ಬಿಟ್ರೆ ಸೊ ನವಿಲುಗಳು ಅದನ್ನು ಹಾರ್ಕೊಂಡು ಬರೋಲ್ಲ ಮತ್ತು ನುಗ್ಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ಐಡಿಯಾ ಮಾಡ್ಕೊಂಡಿದ್ದೀವಿ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಎಳಿತೀವಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಹಾಗೆ ಮುಗೀತು ಎಲ್ಲ ಕೆಲಸ. ಒಂದು 6:15 ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ಬೇಕಾದ್ರೆ ಈ ವಿಡಿಯೋ ಮಾಡಿಕೊಂಡೆ ಎಲ್ಲ ಮುಗೀತು ಅಂತ. ಹಾಗೆ ಹೊರಟು ಸಾಂಗ್ ಹಾಕೊಂತ ಹಳ್ಳಿ ಸೊ ಬಂದವರು ಬಂದಂತೆ ಹೋದವರು ಹೋದಂತೆ ಬಿಡು ನೀ ಅವರಿವರ ಯಾರ ಚಿಂತೆ ನಾವು ಬೆಳೆದಿದ್ದು ನಾವೇ ಮಾರಾಟ ಮಾಡೋಣ, ಅದು ನಮ್ಮ ನಿಮ್ಮ ಶ್ರಮಜೀವಿಗೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ. ಸೊ ಎಲ್ಲರಿಗೂ ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಈ ನಿಮ್ಮ ಶ್ರಮಜೀವಿಗೆ. ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ಈ ಕೆಲಸ ಅಂತ ನಾನು ಭಾವಿಸ್ತೇನೆ. ನಾಳೆ ಯಾವ ಥರ ಸೊಪ್ಪು ಚೆಲ್ಲಿ ನಾನು ಯಾವ ಥರ ಬೆಳೀತಾ ಇದ್ದೀನಿ ಅನ್ನೋ ಒಂದು ವಿಡಿಯೋನ ಮಾಡಿ ನಿಮಗೆ ನಾನು ಶೇರ್ ಮಾಡ್ತೀನಿ. ಸೊ ನನಗೆ ತುಂಬ ಇಷ್ಟವಾದ ಕೆಲಸ ಈ ಕೃಷಿ. ನಿಮಗೆ ಇಷ್ಟವಾದಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸಿ. ಲವ್ ಯು ಆಲ್.